ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ರಷ್ಯಾ ಎಷ್ಟು ದೊಡ್ಡ ದೇಶ ಅಂತ ನಿಮಗೆ ಗೊತ್ತಿದೆ. ಅದ್ರ ಪಕ್ಕದಲ್ಲಿ ಒಂದು ಸಣ್ಣ ದೇಶ, ಅದು ಝಕ್. ಅದನ್ನು ಆಕ್ರಮಣ ಮಾಡಿದಾಗ ಅಲ್ಲಿನ ಪತ್ರಿಕೆಗಳು ಹೇಗೆ ಕೆಲಸ ಮಾಡ್ತವೆ ಅಂದರೆ, ವಾರ್ತಾಪತ್ರಿಕೆಯೊಂದರ ಸಂಪಾದಕ ಕಾರ್ಯಾಲಯ ಬಂಡಾಯದ ಅಂಗವಾಗಿ ರೂಪಾಂತರ ಹೊಂದಿತ್ತು. ಇದನ್ನು ದಾಖಲಿಸಿದ್ದಾರೆ ಮಿಲನ್ ಕುಂದೇರಾ, ವಿಶ್ವಮಟ್ಟದ ಲೇಖಕ. ಆದರೆ ನಮ್ಮ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ. ಆದರೆ ನಮ್ಮ ಪತ್ರಕರ್ತರು ಯಾವತ್ತೋ ತುರ್ತು ಪರಿಸ್ಥಿತಿ ಆಗಿ ಹೋಗಿರೋದನ್ನು ಇವತ್ತನ್ನು ಹೇಳ್ತಾ ಕೂತ್ಕೊಂಡಿದ್ದಾರೆ. ಇವತ್ತು ಕಳೆದ 11 ವರ್ಷದಿಂದ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ. ದೆಹಲಿಯಲ್ಲಿ 65 ಲಕ್ಷ ಕಾರುಗಳನ್ನು ಬ್ಯಾನ್ ಮಾಡಿದ್ರು. ಇವತ್ತು ಜನ ಎಚ್ಚೆತ್ಕೊಂಡು ಎಲ್ಲರೂ ಪ್ರತಿಭಟನೆಗಿಳಿದಾಗ ಅಲ್ಲಿನ ಮುಖ್ಯಮಂತ್ರಿ, ದೆಹಲಿ ಮುಖ್ಯಮಂತ್ರಿ ಈಗ ಕಾರ್ ಬ್ಯಾನನ್ನು ವಾಪಸ್ ಪಡೆದಿದ್ದಾರೆ. ಅದೇ ರೀತಿ ಈಗ ಬೆಂಗಳೂರಿನ ಹತ್ತಿರ ಇರುವ ದೇವನಹಳ್ಳಿಯಲ್ಲಿ ರೈತರ ಜಮೀನನ್ನು ಎಲ್ಲ ರಾಜಕಾರಣಿಗಳು, ಆಡಳಿತ ಪಕ್ಷದಲ್ಲಿರೋರು ಅಥವಾ ಅವರ ಸ್ನೇಹಿತರು, BJP JDS ಅಲ್ಲಿರೋರು ಎಲ್ಲರೂ ಸೇರಿಕೊಂಡು ರೈತರ ಜಮೀನನ್ನು ಕಬ್ಜಾ ಮಾಡ್ತಾ ಇದ್ದಾರೆ. ಅದನ್ನು ಪ್ರತಿಭಟಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಚಾನಲಲ್ಲಿ ಸರಣಿಯಾಗಿ ಅದರ ಸಂದರ್ಶನವನ್ನು ಕೊಟ್ಟಿದ್ದೇವೆ. ಇವತ್ತು ಮುಖ್ಯಮಂತ್ರಿ ಅವರಿಗೆ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇವತ್ತು ಅವ್ರ ಜೊತೆ ರೈತರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಖಂಡಿತ ಅವರು ಸಹ ಇದನ್ನು ಬಿಡ್ತಾ ಇದ್ದಾರೆ. ಇದು ಸ್ಯಾಂಪಲ್ ಅಷ್ಟೇ. ಈ ದೇಶವನ್ನು ನೀವು ಕಬ್ಜಾ ಮಾಡೋಕ್ಕೆ ಹೋದರೆ ನಾವು ಬಿಡಲ್ಲ. ನಮ್ಮಂಥ ನೂರಾರು ಜನ ದೇಶದಲ್ಲಿ ಪ್ರೇಮಿಗಳಿದ್ದಾರೆ. ಅವರೆಲ್ಲ ನಮ್ಮ ದೇಶವನ್ನು ಉಳಿಸ್ಕೊಳ್ತೇವೆ. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ.